ಗೈಸ್, ಏನು ನಡೀತಾ ಇದೆ ನಮ್ಮ ಈ ಸೊಸೈಟಿಯಲ್ಲಿ ಅಂತಲೇ ಅರ್ಥ ಆಗ್ತಿಲ್ಲ. ಮುಂಚೆ ಎಲ್ಲ ಬೆರಳೆಣಿಕೆಯಷ್ಟು ಕೇಸ್ಗಳು ಅಂದರೆ ಈ ಹತ್ಯೆ ಮಾಡೋದು, ಪಬ್ಲಿಕಲ್ಲಿ ಹತ್ಯೆ ಮಾಡೋದೆಲ್ಲ ತುಂಬ ನೀವೆಲ್ಲೋ ವರ್ಷದಲ್ಲಿ ಒಂದು ಅಥವಾ 5 ತಿಂಗಳಲ್ಲಿ ಒಂದು 6 ತಿಂಗಳಲ್ಲಿ ಒಂದು ನೋಡ್ತಾ ಇದ್ವಿ. ಈಗ ಒಂದಾದ್ಮೇಲೆ ಒಂದು ಕೇಸ್, ಅದು ಬೇರೆ. ಇವಾಗ ಕೈಯಲ್ಲೆಲ್ಲ ಮೊಬೈಲ್ ಇರುತ್ತೆ, ಎಲ್ಲರೂ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಆ್ಯಂಡ್ ಆ ಒಂದು ವಿಡಿಯೋ ವೈರಲಾಗಿ ಮುಗೀತಿದೆ ಅನ್ನೋ ಅಷ್ಟರಲ್ಲಿ ಇನ್ನೊಂದು ಯಾವುದೋ ವಿಡಿಯೋ ವೈರಲ್ ಆಗುತ್ತೆ. ಸುಮಾರು ಕೇಸ್ಗಳು ಈ ಒಂದು 2 ವರ್ಷಗಳಿಂದ 3 ವರ್ಷಗಳಿಂದ ನಡೀತಾನೆ ಇದೆ, ಒಂದಾದ್ಮೇಲೆ ಒಂದು. ಆ್ಯಂಡ್ ನಿನ್ನೆ ಕೂಡ ಈ ಒಂದು ಲಾವಣ್ಯ ಹುಡುಗಿ ಹತ್ಯೆ ನೀವು ನೋಡಿರ್ತೀರ, ಸುಮಾರು ಜನ ಫೋನಲ್ಲಿ ತುಂಬಾ ವೈರಲ್ ಆಗ್ತದೆ. ಒಬ್ಬ ಹುಡುಗ ಅವಳನ್ನು ಬಸ್ ಸ್ಟ್ಯಾಂಡಲ್ಲಿ ಅಡ್ಡಾಡಿಸ್ಕೊಂಡು ಪಬ್ಲಿಕ್ಕಲ್ಲಿ ಹಗಲು ಟೈಮಲ್ಲಿ ಹೊಡೆದಾಕಿರೋದು ಹತ್ಯೆ ಮಾಡಿರೋದೆ. ಹುಡುಗಿ ಸತ್ತೋಗಿದ್ದಾಳೆ. ಆ್ಯಂಡ್ ಏನಾಗಿದೆ ಅಂತ ನೋಡೋದಾದರೆ, ಸೊ ಇದು ಈ ಒಂದು ಇನ್ಸಿಡೆಂಟ್ ಆಗಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು KSRTC ಬಸ್ ಸ್ಟ್ಯಾಂಡ್ನಲ್ಲಿ. ಅದು BC ರೋಡಲ್ಲಿರುವಂಥ ಒಂದು KSRTC ಬಸ್ ಸ್ಟ್ಯಾಂಡು. ಸೊ ಏನಾಗಿದೆ, ಈ ಹುಡುಗಿ ಲಾವಣ್ಯ ಅನ್ನೋಳು, ಇವಳಿಗೆ ಸುಮಾರು 25-26 ವಯಸ್ಸು. ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕಕ್ಕೇಪಾದ ಅನ್ನೊಂದು ಊರಲ್ಲಿ ಈ ಹುಡುಗಿ ಮನೆ ಇರುತ್ತೆ. ಆ್ಯಂಡ್ ಇವಳು ಇನ್ನೊಂದು ಬೇರೆ ಊರಲ್ಲಿ ನರ್ಸಿಂಗ್ ಹೋಮಲ್ಲಿ ಕೆಲಸ ಮಾಡ್ತಿರ್ತಾಳೆ. ಆ್ಯಂಡ್ ಆ ದಿನ ಕೂಡ, ಇದು ನಿನ್ನೆ ವೈರಲ್ ಆಗಿರೋದು ನ್ಯೂಸು, ಬಟ್ ಆ್ಯಕ್ಚುಲಾಗಿ ಇನ್ಸಿಡೆಂಟ್ ಆಗಿರೋದು ಮೊನ್ನೆ ಸಂಜೆ ಆಗಿರೋದು. ಅಂದರೆ 16ನೇ ತಾರೀಕು ಸಂಜೆ ಆಗಿರೋದು, 5:45 ಆ ಗಂಟೆ ಸುಮಾರು. ಈ ಹುಡುಗಿ ಏನು ಮಾಡಿದಾಳೆ, ತಾನು ನರ್ಸಿಂಗ್ ಹೋಮಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕು ಅಂತ ಬಸ್ ಸ್ಟಾಪಲ್ಲಿ ವೇಟ್ ಮಾಡ್ತಿದ್ದಾಳೆ. ಆ್ಯಂಡ್ ಬಸ್ ಬಂದಿದೆ. ಆ್ಯಂಡ್ ಬಸ್ಸಲ್ಲೂ ಕೂಡ ಕೂತ್ಕೊಂಡಿದ್ದಾಳೆ. ಅಲ್ಲಿ ಕೂತ್ಕೊಂಡಾಗ ಈ ಹುಡುಗ ಅವಳು ಬರೋವರೆಗೂ, ಅವಳು ಬಸ್ ಹತ್ತೋವರೆಗೂ ಈ ಚೇತನ್ ಅನ್ನೋ ಹುಡುಗ ಏನು ಮಾಡಿದಾನೆ, ಈ ಹುಡುಗನೇ ಹತ್ಯೆ ಮಾಡಿರೋದು ಆ ಹುಡುಗಿನ. ಈ ಹುಡುಗ ಕಾರಲ್ಲಿ ವೇಟ್ ಮಾಡ್ಕೊಂಡು ಕೂತಿದ್ದಾನೆ ಅವಳು ಬರೋವರೆಗೂ. ಅವಳು ಬರೋದನ್ನು ನೋಡ್ತಾ ಇದ್ದಂಗೆ ಅವಳು ಬಸ್ಸಲ್ಲಿ ಕೂತ್ಕೊಂಡಿದ್ದನ್ನು ನೋಡಿ ಹೋಗಿ ಅವಳ ಪಕ್ಕ ಕೂತ್ಕೊಂಡಿದ್ದಾನೆ. ಆ್ಯಂಡ್ ಅವನ ಹತ್ರ ಒಂದು ಬ್ಯಾಗ್ ಇತ್ತು. ಆ ಬ್ಯಾಗಲ್ಲೇ ಈ ಹತ್ಯೆ ಮಾಡೋದಕ್ಕೆ ಯೂಸ್ ಮಾಡಿದಂಥ ತಲವಾರು, ನಾವು ಮೂವೀಸಲ್ಲೆಲ್ಲ ಮಚ್ಚು ಅಂತ ಹೇಳ್ತೀವಿ, ಸೊ ಆ ಥರದ್ದು ಒಂದನ್ನು ಬ್ಯಾಗಲ್ಲಿ ಇಟ್ಕೊಂಡಿದ್ದಾನೆ. ಆ್ಯಂಡ್ ಅವಳ ಪಕ್ಕ ಕೂತ್ಕೊಂಡಿದ್ದಾನೆ. ಅವಳಿಗೆ ಭಯ ಆಗಿದೆ. ಗಾಬರಿಯಲ್ಲಿ ಅವ್ರ ಅಕ್ಕಂಗೆ ಕಾಲ್ ಮಾಡಿದ್ದಾಳೆ. ಅವ್ರ ಅಕ್ಕಗೆ ಕಾಲ್ ಮಾಡಿ ಅವ್ರ ಭಾವನ ಜೊತೆ ಕೂಡ ಮಾತಾಡಿದ್ದಾಳೆ, ಹಿಂಗೆ ನನಗೆ ಭಯ ಆಗ್ತಿದೆ, ಇವನು ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನೆ ಅಂತೇಳಿ. ಆ್ಯಂಡ್ ಈ ಹುಡುಗ ಬೇರೆ ಯಾರಲ್ಲ, ಇವ್ರದ್ದು ದೂರದ ಸಂಬಂಧಿ ಅಂತಲೇ ಇವಾಗ ಗೊತ್ತಾಗ್ತಿರೋದು. ಅಂದರೆ ಇವ್ರ ಮಧ್ಯೆ ಮುಂಚೆ ಲವ್ ಎಲ್ಲ ಇತ್ತಂತೆ. ಆ್ಯಂಡ್ ಸುಮಾರು 4 ವರ್ಷಗಳ ಹಿಂದೆ ಬ್ರೇಕಪ್ ಕೂಡ ಆಗಿದೆ. ಆ್ಯಂಡ್ ಸಡನ್ನಾಗಿ ಈ 4 ವರ್ಷಗಳಾದಮೇಲೆ ಏನಾಯಿತು ಅಂತ ಗೊತ್ತಿಲ್ಲ. ಈ ಮಧ್ಯೆ ಅವನು ಮತ್ತೆ ಲವ್ ಮಾಡಬೇಕು, ಮತ್ತೆ ರಿಲೇಷನ್ಶಿಪ್ಪಲ್ಲಿ ಇರೋಣ, ಇವೆಲ್ಲವನ್ನು ಅವನು ಅವಳಿಗೆ ಫೋರ್ಸ್ ಮಾಡ್ತಿದ್ದ. ಬಟ್ ಆ ಹುಡುಗಿ ಅದಕ್ಕೆ ರೆಡಿ ಇರಲಿಲ್ಲ. ಸೊ ಇದೇ ಒಂದು ಕಾರಣಕ್ಕೆ ಅವನೇನಾದರೂ ಕೋಪ ಮಾಡಿಕೊಂಡು, ಅಥವಾ ನನಗೆ ಸಿಗದೇ ಇರೋ ಹುಡುಗಿ ಬೇರೆ ಯಾರಿಗೂ ಸಿಗಬಾರ್ದು ಅನ್ನೋ ಒಂದು ಕಾರಣಕ್ಕೋ, ಇನ್ಯಾವುದೋ ಕಾರಣಕ್ಕೋ ಬಸ್ಸಲ್ಲಿ ಅವಳ ಪಕ್ಕ ಕೂತ್ಕೊಂಡಾಗ ಬ್ಯಾಗಿಂದ ಒಂದು ತಲವಾರನ್ನ ತೆಗೆದಿದ್ದಾನೆ. ಆ ಹುಡುಗಿ ಹೆದರ್ಕೊಂಡು, ಆಬ್ವಿಯಸ್ಲಿ ಯಾರಿಗಾದ್ರೂ ಗೊತ್ತಿರೋರು ಈ ಥರ ಮಚ್ ತೊಗೊಂಡು, ಅದು ಏನೋ ಅವ್ರ ಮಧ್ಯೆ ಏನೋ ಒಂದು ಕ್ಲ್ಯಾಶ್ ಆಗಿರುತ್ತೆ ಮುಂಚೆ ಟೈಮಲ್ಲಿ, ಸೊ ಆಬ್ವಿಯಸ್ಲಿ ಭಯ ಆಗೇ ಆಗುತ್ತೆ. ಆ್ಯಂಡ್ ಆ ಹುಡುಗಿ ಅದನ್ನು ನೋಡ್ತಾ ಇದ್ದಂಗೆ ಬಸ್ಸಿಂದ ಇಳಿದು ಓಡಿದಾಳೆ. ಆ್ಯಂಡ್ ಅವನು ಅಷ್ಟಕ್ಕೆ ಬಿಟ್ಟಿಲ್ಲ ಅವಳ, ಆ ಬಸ್ ಸ್ಟ್ಯಾಂಡಲ್ಲೇ ಅವಳನ್ನ ಓಡಾಡಿಸಿದ್ದಾನೆ. ಅದು ಕೂಡ ತುಂಬಾ ವೈರಲ್ ಆಗಿದೆ, ಸುಮಾರು ಜನ ನೋಡಿರ್ತೀರ ನಿಮ್ಮಲ್ಲಿ. ಅದು CCTVಯಲ್ಲೂ ರೆಕಾರ್ಡ್ ಆಗಿದೆ. ಆ್ಯಂಡ್ ಕೆಲವೊಬ್ಬರು ಫೋನಲ್ಲೂ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಆ ಹುಡುಗಿ ಪಾಪ ಜೀವಕ್ಕೋಸ್ಕರ ಓಡಾಡ್ತಿದ್ದಾಳೆ. ಇವನು ಅವಳ ಹಿಂದೆನೇ ಹೋಗಿ ಅವಳಿಗೆ ಆ ಒಂದು ಕತ್ತಿಯಿಂದ ಅವಳಿಗೆ ಬೆನ್ನಿಗೆ, ಕತ್ತಿನ ಭಾಗದಲ್ಲಿ ಈ ಥರ ಎಲ್ಲ ಹಾಕಿ ಅವಳನ್ನು ಸಾಯಿಸಿದ್ದಾನೆ. ಅದು ಹುಡುಗಿ ಕೆಳಗಡೆ ಬಿದ್ದಾಗಲೂ ಕೂಡ ಬಿಟ್ಟಿಲ್ಲ. ಕೆಳಗಡೆ ಬಿದ್ದಾಗಲೂ ಮತ್ತೆ 1-2 ಸರಿ ಅವಳ ಕತ್ತಿಗೆಲ್ಲ ಹಾಕಿದ್ದಾನೆ. ನೀವು ಅನ್ಕೋಬೋದು ಸುಮಾರು ಜನ ಅಲ್ಲಿ ಅಷ್ಟೊಂದು ಜನ ಇದ್ರಲ್ಲ, ಹೋಗಿ ಅವಳನ್ನು ಕಾಪಾಡ್ಬೋದಿತ್ತು ಅಂತ. ಯಾಕಂದರೆ ಇದು ನಡೆದಿರೋದು ಬೆಳಗ್ಗೆ ಟೈಮಲ್ಲಿ, ಬೆಳಗ್ಗೆ ಅಂದರೆ ಬೆಳಗಿರೋ ಟೈಮಲ್ಲಿ, ಅಂದರೆ ಸಾಯಂಕಾಲ ಒಂದು 5:30 ಗಂಟೆ ನಡೆದಿರೋದು. ಜನ ಇದ್ದರು. ಆ್ಯಂಡ್ ವಿಡಿಯೋ ವೈರಲ್ ಆಗಿದೆ, ಅಂದರೆ ಸುಮಾರು ಜನ ವಿಡಿಯೋ ಮಾಡಿದ್ದಾರೆ. ಆ್ಯಂಡ್ ವಿಡಿಯೋ ಮಾಡ್ತಿರೋರಲ್ಲಿ ಯಾರಾದರೂ ಒಬ್ಬರು ಹೋಗಿ ಆ ಹುಡುಗಿನ ಕಾಪಾಡ್ಬೋದಿತ್ತು ಅಂತ ನಿಮ್ಮಲ್ಲಿ ಅಂದ್ಕೊಂಡಿದ್ರೆ, ಆಬ್ವಿಯಸ್ಲಿ ನೀವು ಒಂದು ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಪ್ಲೇಸಲ್ಲಿ ನೀವೇನಾದರೂ ಇದ್ದರೆ, ಯಾರೋ ಒಬ್ಬ ಕತ್ತಿ ಹಿಡ್ಕೊಂಡು ನಿಮ್ಮ ಮುಂದೆ ನಿಂತಿದ್ದಾನೆ, ಯಾರನ್ನೋ ಹತ್ಯೆ ಮಾಡೋಕ್ಕೆ ಹೋಗ್ತಿದ್ದಾನೆ ಅಂತಂದರೆ, ಸಿನಿಮಾ ಸ್ಟೈಲಲ್ಲಿ ಹೋಗಿ ನೀವು ಕಾಪಾಡೋಕ್ಕಂತೂ ಆಗಲ್ಲ, ಭಯ ಆಗುತ್ತೆ. ಬಟ್ ಅಷ್ಟಾದರೂ ಕೂಡ ಅಲ್ಲಿರೋ ಒಬ್ಬ ವ್ಯಕ್ತಿ ಆ ಹುಡುಗಿಯನ್ನು ಕಾಪಾಡೋದಕ್ಕೆ ಹೋಗಿದ್ದಾನೆ. ಅಂದರೆ ಅವಳು ಕೆಳಗಡೆ ಬಿದ್ದ ಮೇಲೆ ಅವಳಿಗೆ ಕತ್ತಿಯಿಂದ ಕೊಚ್ಚಿ ಹಾಕೋವಾಗ ಆ ಟೈಮಲ್ಲಿ ಹೋಗಿದ್ದಾನೆ. ಬಟ್ ಆ ಚೇತನನ ಹುಡುಗ ಆ ಕಾಪಾಡೋಕ್ಕೆ ಹೋದಂಥ ವ್ಯಕ್ತಿಗೂ ಕೂಡ ಆ ಕತ್ತಿನ ಬೀಸಿದ್ದಾನೆ. ಅದೃಷ್ಟ ಆ ವ್ಯಕ್ತಿಗೆ ಏನೂ ಆಗಿಲ್ಲ. ಬಟ್ ಆ ಥರ ಮಾಡಿದಾಗ ಇನ್ನೆಲ್ಲಿ ಮತ್ತೆ ಅವನು ಭಯದಿಂದ ಆ ವ್ಯಕ್ತಿ ಕೂಡ ಹಿಂದೆ ಸರ್ಕೊಂಡಿದ್ದಾನೆ. ಆ್ಯಂಡ್ ಆ ಹುಡುಗಿ ಅಲ್ಲೇ ಜೀವನ ಬಿಟ್ಟಿದ್ದಾಳೆ. ಸೊ ಈ ಮುಂದೆ ಇವಾಗ ಬಂದಿರೋ ನ್ಯೂಸ್ಗಳು, ವರದಿಗಳ ಪ್ರಕಾರ ನೋಡ್ತಾ ಹೋದರೆ, ಮುಂಚೆ ಇವ್ರ ಮಧ್ಯೆ ಪ್ರೀತಿ ಇತ್ತು. ಆ್ಯಂಡ್ ಇವರು ದೂರ ಸಂಬಂಧಿಗಳ ಇಬ್ಬರೂ. ಆ್ಯಂಡ್ ಇವ್ರ ಮಧ್ಯೆ ಪ್ರೀತಿಯಾಗಿ ಅದಾದಮೇಲೆ ಮತ್ತೆ ಯಾವುದೋ ಕಾರಣಕ್ಕೂ
ಬ್ರೇಕಪ್ ಆಗಿ ಆಲ್ರೆಡಿ 4 ವರ್ಷಗಳಾಗಿದೆ. ಆ್ಯಂಡ್ ಅದೇ ಕಾರಣಕ್ಕೆ ಮಾಡಿರ್ಬೋದು ಅಂಥೇಳಿ ಅಂದ್ಕೊತೀವಿ. ಬಟ್ ಅದೇನೇ ಆಗಲಿ, ಆ ಹುಡುಗಿಗೆ ಇಷ್ಟ ಇಲ್ಲ ಅಂದರೆ ಬಿಡಬೇಕು. ಇಲ್ಲಾಂದರೆ ಬೇರೆ ಮನೇಲಿ ಕೂತ್ಕೊಂಡು ಮಾತಾಡೋದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಇದನ್ನ ಸರಿಪಡಿಸ್ಬೋದಿತ್ತು. ಬಟ್ ಒಬ್ಬ ವ್ಯಕ್ತಿಯ ಜೀವನ ತೆಗೆಯುವಂಥ ಅಧಿಕಾರ, ಹಕ್ಕು ಯಾರಿಗೂ ಕೊಟ್ಟಿಲ್ಲ. ಇನ್ನು ಮುಖ್ಯವಾಗಿ ಇಲ್ಲಿ ನಮಗೆ ಜನಕ್ಕೆ ಭಯ ಇಲ್ಲ. ಏನು ಮಾಡ್ತಾರೆ ಹಬ್ಬಬ್ಬ ಅಂದರೆ ಸ್ವಲ್ಪ ಜೈಲಿಗೆ ಹಾಕ್ತಾರೆ, ಒಳ್ಳೆ ಊಟ ಕೊಡ್ತಾರೆ. ಇಲ್ಲ ಆಚೆ ಕೆಲಸ ಮಾಡಿಕೊಂಡು ಊಟ ಮಾಡೋ ಬದಲು ಅಲ್ಲಿ ಮಾಡದೆ ಆರಾಮಾಗಿ ಜೈಲಲ್ಲಿ ಇರ್ಬೋದು ಅನ್ನೋ ಆ ಒಂದು ಭಯ ಏನೋ ಇಲ್ವಾ ಅಂತ ಏನೂ ಗೊತ್ತಿಲ್ಲ. ಸೊ ನನಗೇನು ಅಂದರೆ ಒಂದು ವಿಚಾರ, ವಿಡಿಯೋ ರೆಕಾರ್ಡ್ ಆಗಿದೆ. ವಿಡಿಯೋದಲ್ಲಿ ಇದೇ ವ್ಯಕ್ತಿ ಆ ಹುಡುಗಿನ ಹತ್ಯೆ ಮಾಡಿದಂತ ಗೊತ್ತಾಗಿದೆ. ಆ್ಯಂಡ್ ಅವನಿಗೆ ಡೈರೆಕ್ಟಾಗಿ ಶಿಕ್ಷೆ ಕೊಡೋದ್ರಲ್ಲಿ ಏನು ತಪ್ಪಿದೆ? ಮತ್ತೆ ಇದನ್ನು ಕೋರ್ಟಿಗೆ ಕರ್ಕೊಂಡೋಗಿ ಮತ್ತೆ ಇದನ್ನೊಂದು 5-6 ವರ್ಷ ಎಳೆದು ಮತ್ತೆ ಆ ಹುಡುಗ ಏನೋ ಒಂದು ಕಾರಣಕ್ಕೆ ಇವನು ಅಪರಾಧಿ ಅಲ್ಲ ಅಂಥೇಳಿ ಮತ್ತೆ ಅದನ್ನ ಪ್ರೂವ್ ಮಾಡೋದ್ರಲ್ಲಿ ಒಂದು ವೇಳೆ ಇವನೇ ಅಪರಾಧಿ ಅಂತ ಪ್ರೂವ್ ಆದರೂ ಕೂಡ ಹತ್ಯೆ ಮಾಡಿ ಮತ್ತೆ ಒಂದು 5-6 ವರ್ಷ ಇದೇ ರೀತಿ ಕೋರ್ಟಲ್ಲಿ ನಡೆದ್ರೆ ಇದು ಅವನು ಆರಾಮಾಗಿ ಇರ್ತಾನೆ 5 ವರ್ಷ. ಬಟ್ ಆ ಹುಡುಗಿ ಜೀವ ಹೋಯ್ತಲ್ಲ. ಮುಖ್ಯವಾಗಿ ಏನಂದರೆ ಅಲ್ಲಿ ಕಾನೂನಿನ ಭಯ ಇಲ್ಲ ಯಾರಿಗೂ. ಸೊ ಆ ಒಂದು ಭಯ ಇರಬೇಕು. ಜನರಿಗೆ ಭಯ ಬರೋ ಥರ ಕಾನೂನು ತನ್ನ ತೀರ್ಪನ್ನು ಕೊಡಬೇಕು. ಅದು ಇಂಥ ಕೇಸಲ್ಲಿ ಎಲ್ಲಿ ನಮಗೆ ಡೈರೆಕ್ಟ್ ಎವಿಡೆನ್ಸ್ ಇದೆ, ಈ ವ್ಯಕ್ತಿನೇ ಇದನ್ನು ಮಾಡಿದ್ದಾನೆ ಅಂತ ಗೊತ್ತಾದಾಗ ಸೊ ಅಲ್ಲಿ ವೇಟ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಅಂತ ನನಗನ್ಸುತ್ತೆ. ಸೊ ಇದು ನನ್ನ ಒಪಿನಿಯನ್ನು. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.